ಒಬ್ಬ ವ್ಯಕ್ತಿ ಜೈನ ಧರ್ಮದ ಎಲ್ಲ ತತ್ವಗಳನ್ನು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಆಗದೆ ಇದ್ರೂ ಸಹ ಯಾವುದಾದ್ರೂ ಒಂದು ಸಣ್ಣ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಜೀವದ ಕಲ್ಯಾಣ ಹೆಂಗಾಗ್ತದೆ, ಆ ತತ್ವ ಯಾವುದೋ ಅದನ್ನ ಹೆಂಗೆ ಪಾಲನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಸುತ್ತ ಕೇಳೋದು ಬೇಡ, ಅಲ್ಪ ಸಮಯದಾಗ ಹೇಳ್ತೀನಿ. ಎಲ್ಲ ತತ್ವ ಎಲ್ಲ ನಿಯಮ ನಮ್ಮಿಂದ ಪಾಲನೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಜೈನ ಧರ್ಮದ ಮೂಲ ಸಿದ್ಧಾಂತ ಅಹಿಂಸಾ ಪರಮೋ ಧರ್ಮ. ಬದುಕಲು ಬಿಡು, ಎರಡರ ಮೇಲೆ ಬದುಕ್ರಿ. ನಾನು ಬದುಕಬೇಕು, ಎಲ್ಲರೂ ಬದುಕಬೇಕು. ನನ್ನಿಂದ ಯಾರಿಗೆ ತೊಂದರೆ ಆಗಬಾರ್ದು, ನನ್ನಿಂದ ಯಾರಿಗೆ ಒಳ್ಳೇದು ಮಾಡಕ್ಕಾಗ್ಲಿಕ್ಕಂದ್ರ ಕೆಟ್ಟದ್ದರಿ ಆಗಬಾರ್ದ ಇವತ್ತಿಂದ ಬದುಕಾಗ ಶುರು ಮಾಡ್ರಿ ಅಂದ್ರ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಪೈಲ ಇದ ಧರ್ಮ. 18 ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇಷ್ಟ ಸಂಕಲ್ಪ ಮಾಡೋನು, ನನ್ನಿಂದ ಇನ್ಯಾರಿಗೂ ತೊಂದರೆ ಆಗ್ಬಾರ್ದು, ಒಳ್ಳೆ ಕೆಲಸ ನನ್ನಿಂದ ಮಾಡಕ್ಕಾತ್ರು ಬಹಳ ಉತ್ಸಾಹದಿಂದ ಮಾಡ್ತನೋ, ಮಾಡ್ಲಿಕ್ಕಾದ್ರೆ ಪಾಪದ ಕೆಲಸ ಅಂತೂ ಮಾಡೋದಿಲ್ಲ. ಭಗವಂತರ ಜಯ ಜಯಕಾರ, ಗುರುಗಳ ಜಯ ಜಯಕಾರ, ಧರ್ಮಾತ್ಮಾರ್ಥ ಸ್ತುತಿ ಮಾಡಕ್ಕಾಗ್ಲಿಕ್ಕಂದ್ರ ನಿಂದಾರೆ ಮಾಡಂಗಿಲ್ಲ ಅಂತಕ್ಕಂಥ ಸಂಕಲ್ಪ ಮಾಡಿ. भला किसी का कर न सको तो बुरा किसी का मत करना, पुष्प नहीं बन सकते हो तो कांटे बनकर मत रहना. ಹೂವಿನ ಹಾಸಿಗೆ ಮಾಡಕ್ಕಾಗ್ಲಿಲ್ಲ, ಚಾಪೆ ಹಾಕಕ್ಕಾಗ್ಲಿಲ್ಲ, ಹಾದ್ಯಾಗ ಒಂದು ಕಾಚ ಮುಳ್ಳಾರೆ ಉಗಿಬೇಡ್ರಿ, ಇಷ್ಟಾದ್ರೂ ಮಾಡ್ರಿ. ಬಹಳ ವ್ಯಾವಹಾರಿಕ ಧರ್ಮ. ಇನ್ನೊಂದು ಅಹಿಂಸಾ ಪರಮೋ ಧರ್ಮ, ನಮ್ಮ ಧರ್ಮದ ಮೂಲ ಮಂತ್ರ. ನನ್ನಿಂದ ಎಷ್ಟು ಸಾಧ್ಯದ ನಾನು ಅಹಿಂಸೆಯನ್ನ ಪಾಲನೆ ಮಾಡ್ತೀನಿ. ಮನ್ಯಾಗ ಕಸ ಹುಡುಗಾಗ ಸೂಕ್ಷ್ಮ ಜೀವಿಗಳನ್ನ ರಕ್ಷಣೆ ಮಾಡ್ತೀನಿ. ನೀರು ತುಂಬಾಗ ನೀರು ಸೋಸಿ ಜೀವಾಣುಗಳನ್ನ ಬಿಟ್ಟ ಆ ಜೀವಿಗಳನ್ನ ರಕ್ಷಣೆ ಮಾಡ್ತೀನಿ. ಮಾತನಾಡುವಾಗ ಸೋಸಿ ಮಾತಾಡ್ತೀನಿ, ನೋಡುವಾಗ ಸೋಸಿ ನೋಡ್ತೀನಿ, ಕೇಳುವಾಗ ಸೋಸಿ ಕೇಳ್ತೀನಿ. ಯಾವುದೇ ಕಾರ್ಯ ಮಾಡುವಾಗ ವಿಚಾರ ವಿಮರ್ಶೆ ಮಾಡಿ ಆ ಕಾರ್ಯ ಮಾಡ್ತೀನಿ. ಈ ರೀತಿ ನಿಮ್ಮ ಮನಸ್ಸಿನ ಸಂಕಲ್ಪ ಮಾಡಿ ಅಹಿಂಸಾಮಯ ಜೀವನ್ ತೆಗೆದ್ರಿ ಅಂದ್ರ ನಿಮ್ಮಂತ ಧರ್ಮಾತ್ಮ ಭೂಮಿ ತಲೆ ಮ್ಯಾಗ ಇನ್ನೊಬ್ರಿಲ್ಲ. ಮೂಲ ಶುರುವಾತು ಅಹಿಂಸಾ ಪರಮೋ ಧರ್ಮ. ಬಸ್ ಹೂವು ಹರಿಯೋದ್ರಿಂದ ಆ ಹೂವಿನ ಮರಕ್ಕೆ ನೋವು ಆಗ್ತಿರ್ತಾರ, ಅದು ಹಿಂಸಾ. ತನ್ನ ಪಾಡಿಗೆ ತಾ ಬದುಕಾಕತ್ತೆ, ಅದು ಬದುಕಲ್ ಬಿಡ್ರಿ. ಹೂವು ಅಂತೈತಿ, ಕೈ ಮುಗಿತೈತಿ, ಕೇಳಬೇಡ್ರು. ನಿಮ್ಗತ್ತೆ 100 ವರ್ಷ ಬದುಕಾಕ್ ಬಂದಿಲ್ರೋಣ. ಹರಿಯಾಗ ಹರಿತನು, ಸಂಜೆಗೆ ಬೀಳ್ತನು, ನೀವು ಹರಿಲಿಕ್ಕನ್ನು ಬಿದ್ದು ಬೀಳ್ತನ್ನ. ಕರೆ ಒಂದು ದಿವಸ ಬದುಕಿರೋನು ಈ ಪ್ರಪಂಚ ಸುಗಂಧಮಯ ಆಗ್ಬೇಕಂತ ಭಾವನ ಮಾಡ್ತಾನೋ ಅಂತ ಕೈ ಜೋಡಿಸಿ ಹೂ ಕೇಳ್ತದ. ಅದ್ರ ಮನುಷ್ಯ ದೇವರ ಹೆಸರ ಮೇಲೆ ಹೂವು ಹರಿತಾನ. ಇದು ಧರ್ಮ. ಧರ್ಮ ಅಂದ್ರೆ ಅಹಿಂಸಾ. ನಾ ಹೆಂಗ ಬದುಕಬೇಕು ಅದು ಬದುಕಲಿ, ತನ್ನ ಪಾಡಿಗೆ ಅದು ಇರ್ಲಿ. ಔಷಧಕ್ಕಾಗಿ ಬೇಕಾಗಿತ್ತಂದ್ರ ಕ್ಷಮಾ ಕೇಳಿ ಪ್ರಾರ್ಥನಾ ಮಾಡಿ, ಹೇ ಜೀವ ನೀ ಏಕೇಂದ್ರಿಯ ಪಂಚೇಂದ್ರಿಯ ಸಾಧುಗಳಿಗೆ ರೋಗ ಆಗ್ಯದ, ಆ ರೋಗದಿಂದ ಮುಕ್ತ ಅನಿಸೋಲಾಗಿ ನಿನ್ನ ಉಪಯೋಗ ಒಳ್ಳೆ ಕಾರ್ಯಕ್ಕೆ ಮಾಡಿಸೋಲ ತೊಳಕತ್ತೇನಿ. ನಿಂದ ಆತ್ಮಾಂದು ಮುಂದಿನ ಗತಿ ಚಲೋ ಸಿಗಲಿ. ಈ ರೀತಿ ಬಾನ ಮಾಡಿ ಕಾಯೋಸಾರಿ ಮಾಡಿ ಅಮೃತ ಬಳ್ಳಿ 9 ಎಲಿ ತಂದ ಅದನ್ನ ಕುಟ್ಟಿ ಅದನ್ನ ಕಾಶಿ ಕುದಿಸಿ ಅದನ್ನ ನೀರ 3 ಬಾಟ್ಲಿ 1 ಬಾಟ್ಲು ಮಾಡಿ ಚೌಕಾದಾಗ ಕೊಟ್ರ ಸಾಧುಗಳಿಗೆ ಜ್ವರ ಬಂದ್ರ ಜ್ವರ ಕಡಿಮೆ ಆಕಾವು. ಆ ಅಮೃತ ಬಳ್ಳಿ ಸದುಪಯೋಗ ಮಾಡ್ರಿ, ಆಚುವುದು ಕಲ್ಯಾಣ ಆತು, ನಿಮ್ ನಾನು ಪ್ರತಿಫಲಿಸ್ತದ. ಇಲ್ಲೂ ಧರ್ಮ ಐತಿ. ಔಷಧಕ್ಕೆ ಬೇಕಾದ್ರೂ ಸಹಿತ ಆ ಜೀವದದು, ಅದರೊಳಗೂ ಪ್ರಾಣದ. ಆಚಾರ್ಯ ಭಗವಾನ್ ವಿದ್ಯಾನಂದರು ಬರ್ದಾರ ವನಕಾಪತಿ ವನಸ್ಪತಿ ಆ ಗ್ರಂಥದಲ್ಲಿ ಬಹಳ ಚಂದ ಅಹಿಂಸಾ ವರ್ಣನೆ ಮಾಡ್ಯಾರು. ಮಹಾವೀರ ಬಾಲಕಿದ್ದಾಗ ಅವ್ರು ಎಲ್ಲ ಅಲಂಕಾರ ಮಾಡ್ಕೊಂಡ್ ಬರ್ತಾಳಂತ, ತಲೆಯಾಗ ಹೂ ಮುಡ್ಕೊಂಡ ಕೇಳ್ತಾಳಂತ, ಹೇ ವರ್ಧಮಾನ್, ಹೇ ಬಾಲಕ್ ವರ್ಧಮಾನ್, ನಾ ಹೆಂಗ್ ಕಾಣಕತ್ತೇನಂತ ಕೇಳ್ಪೆಟ್ಟಿಗೆ ಬಾಲಕ್ ಅಳ್ಳಾಕ್ ಶುರು ಮಾಡ್ತ, ಕಣ್ಣ ನೀರ್ ಬರ್ತಾವಂತ. ಅಲ್ಲೋ ಯಾಕೆ ಅಳ್ತ ಏನಾಯ್ತು ಅಂತ, ಅಮ್ಮ ಯಾರಾದ್ರೂ ನಾನು ರುಂಡ ಕಡ್ಕೊಂಡು ಹೋದ್ರ ನಿಂಗ್ ಹೆಂಗ್ ಆಕತಿ ಅಂತ ಕೇಳಿದಂತ ಮಹಾವೀರ್. ಸುಮ್ನೆ ಮಹಾವೀರ್ ಆಗಿಲ್ಲ, ಸುಮ್ನೆ ವಿಶ್ವ ಪ್ರಭು ಆಗಿಲ್ಲ, ಸುಮ್ನೆ ತೀರ್ಥಂಕರ ಆಗ್ಲಿಲ್ಲ. ಅವು ಅಂತ ಹಂಗ್ಯಾಕಂತೀಯೋ ನನ್ನ ಮಗನ ಅಂತ ಅಲ್ಲ, ಆ ಗಿಡದಾಗಿಂದ ಹೂವ ಕಿತ್ಕೊಂಡ್ ಮಂದಿ ಆ ಗಿಡಕ್ಕೆ ಕೆಟ್ಟ ನೋವಾಗಿರ್ಬೇಕು, ಇದು ಪಾಪ ಅಲ್ಲ ಅಂತ ಮಹಾವೀರ್ ತಾಯಿಯನ್ನು ಕೇಳಿದಂತ. ತ್ರಿಶೀಲ ಅವತ್ತಿನ ಸಂಕಲ್ಪ ಮಾಡ್ಲಂತ, ಇವತ್ತಿನ ಆಯುಷ್ ಇರ್ತಕ್ಕನ ಎಂದು ಹೂವನ್ನು ಕೀಳೋದಿಲ್ಲ ಅಂತ.
ಅಂದಾಗ ಮಹಾವೀರರು ವಿಶ್ವಪ್ರಭು ಆದ್ರು, ಅಹಿಂಸಾ ಪರಮೋ ಧರ್ಮ ಸಂದೇಶವನ್ನ ಜಗತ್ತಿಗೆ ಕೊಟ್ಟರು. ಅಂತ ಮಹಾವೀರರ ಅನುಯಾಯಿಯಾಗಿರ್ತಕ್ಕಂಥ ಜೈನ ಧರ್ಮದ ಒಬ್ಬ ಶ್ರಾವಕನಾಗಿರ್ತಕ್ಕಂತಹ ಪಂಡಿತ್ ರಾಯ್ಚಂದ್ ಜಿ ಅವರನ್ನ ಮೋಹನ್ ದಾಸ್ ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು. ಯಾರೋ ಬಾಪೂಜಿ ಧರ್ಮ ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು. ಅವರು ಕೊಟ್ಟಂತ ಸಂಸ್ಕಾರ, ಅವರು ಕೊಟ್ಟಂತ ಉಪದೇಶದ ಪ್ರಭಾವ, ಮೋಹನ್ ದಾಸರು ಸತ್ಯ ಮತ್ತು ಅಹಿಂಸೆಯನ್ನ ಪರಮಾತ್ಮ ಅಂತ ಪೂಜಾ ಮಾಡಿದ್ರು, ಜೀವನದ ಅಳವಡಿಸ್ಕೊಂಡ್ರು. ಅದರ ನಿಮಿತ್ತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿ ಅನ್ಸ್ಕೊಂಡ್ರು. ಎದರ ಪ್ರಭಾವ? ಅಹಿಂಸಾ ಮತ್ತು ಸತ್ಯದ ಪ್ರಭಾವ. ಅದಕ್ಕೆ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯದ ಅಷ್ಟ ಅಹಿಂಸಾ ಧರ್ಮವನ್ನ ಪಾಲನೆ ಮಾಡೋದು. ತೀಲಾರ್ದ ಆಯ್ತು ಕ್ಷಮ. ತಿಳಿದು ಇರಿವಿ ಮ್ಯಾಗ ಕಾಲ ಕೊಟ್ಟು ಕೊಂದ್ರಂದ್ರ ಪಾಪ. ತೀಲಾರ್ದ ನಿಮ್ಮ ಕಣ್ಣಿಗೆ ಕಾಣಿಲ್ಲ, ಗೊತ್ತಾಗಲ್ಲ ಆಗೈತೆ ಅಂದ್ರ ಕಾಯೋತ್ಸರ್ಗ ಮಾಡ್ರಿ. ತ್ರಿಇಂದ್ರಿ ಜೀವತೆ ತಿಳ್ಕೊಂಡ 3 ಮಳ ಜಪ ಮಾಡ್ರಿ ಅಂದ್ರ ಆ ಪಾಪಕ್ಕೆ ಪರಿಹಾರ ಆತು. ಯಾವಾಗ ಒಂದು ಇರಿವಿ ನಿಮ್ಮಿಂದ ಸತ್ರ ಕೇಸ್ತಲ್ಲ, ದಿವಸ 2 ಸಾಯ್ತಾವ. ಎಂದ ಜಪ ಮಾಡ್ಯಾರ ಹೇಳ್ರಿ ನೋಡ್ನು, ಹೇಳ್ರಿ ನೋಡ್ನು. ಮತ್ತ ಅಹಿಂಸಾ ಪರಮೋ ಧರ್ಮಕಿ ಕೈಮ್ಯಾಗ ಹಾಸ್ಬಿಟ್ರೆ ಹೈ ಅಹಿಂಸಾ ಪರಮೋ ಧರ್ಮಕಿ. ಒಂದು ಕೊಯನ್ ಹೋದ್ರ ಕೊಡ್ಯಾಕೈತ್ರ ಸಹನ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಮತ್ತ ಅಹಿಂಸಾ ಪರಮೋ ಧರ್ಮಕಿ ಜೈ ಹೆಂಗಾಗೋದಪ್ಪ ನಮ್ಮದು ಧರ್ಮ? ಅದಕ್ಕೆ ಹೇಳ್ರು, ಯಾವ ಇಂದ್ರಿಯ ಜೀವದ ಘಾತ ಆಗ್ತದ ನಮ್ಮಿಂದ ಅಜ್ಞಾನವಶ್ ಪ್ರಮಾದವಶ್ ಆಗಬಾರ್ದು. ಒಂದ್ ವೇಳೆ ಆತು ಅಂದ್ರ ಅದಕ್ಕೆ ಪ್ರಾಯಶ್ಚಿತ್ತ ವಿಧಿ ಹೇಳ್ಯಾರ. ಆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಪಶ್ಚಾತ್ತಾಪ ಮಾಡ್ಕೋದ, ಅದರಿಂದ ಪಾಪದ ಪರಿಹಾರ ಆಗ್ತದ. ಅದಕ್ಕೆ ಸಾಮಾನ್ಯ ತಂದಾಗ ಹೇಳರು, ಬೆಕ್ಕಾಕ್ ಒಂದ್ರ ಬಂಗಾರ ಬೆಕ್ಕ ಮಾಡ್ರನು, ದಾನ ಕೊಟ್ರನು ಬೆಕ್ಕಾಕ್ ಬಂದದ ಪಾಪ ಹೋಗಂಗಿಲ್ಲ ಅಂತ ಹೇಳ್ಯಾರ. ಯಾಕಂದ್ರ ಒಂದು ಇರುವಿ ತಯಾರು ಮಾಡೋ ಶಕ್ತಿ ಯಾರಿಗೆ ಕೈ ಹತ್ರ ನೋಡ್ನು. ನಾ ಒಂದು ಇರುವಿ ತಯಾರು ಮಾಡಿ ಕೊಡ್ತೀನ್ರಿ. ನಾವ್ರು ಯಾರ್ದಾರಿ ಐತಿ? ಯಾರಿಗೆ? ಒಂದು ಇರುವಿ ತಯಾರು ಮಾಡೋ ಶಕ್ತಿ ನಿಮ್ಮೊಳಗಿಲ್ಲ ಅಂದರ್ಕ ಇರುವಿ ಪ್ರಾಣ ತೆಗಿಯೋ ಶಕ್ತಿ ಯಾರು ಕೊಟ್ರ ನಿಮಗ ಪರ್ಮಿಷನ್? ಒಂದು ಇರುವಿ ನಿರ್ಮಾಣ ಮಾಡಕ್ ನಿಮ್ಮಿಂದ ಆಗಲ್ಲ. ಇರುವಿ ಕೊಲ್ಲೋ ಅಧಿಕಾರ ಯಾರು ಕೊಟ್ರು? ಅದಕ್ಕೆ ಹೇಳ್ರು, ಕೊಲ್ಲೆಂಬ ಧರ್ಮವನ್ನು ಒಯ್ದು ಒಲೆಯಲ್ಲಿ ಇಕ್ಕು, ಕೊಲಬೇಡ ಎನ್ನುವ ಜೈನ ಧರ್ಮವನ್ನು ನನ್ನ ತಲೆಯ ಮೇಲೆ ಇಕ್ಕು ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನ ಒಂದು ಕಡೆ, ಯಾವ ಧರ್ಮದಾಗ ಕೊಲ್ಲಂತಾರ, ಹಿಂಸಾ ಅಂತಾರ, ಪಾಪ ಮಾಡ್ತಾರ, ಅದು ಓದು ಒಲೆ ಹಾಕು. ಜೈನ ಮತವನ್ನ, ಅಹಿಂಸೆಯೇ ಪರಮ ಧರ್ಮ, ಕೊಲಬೇಡ ಅಂತಕ್ಕಂಥ ಧರ್ಮವನ್ನ ನನ್ನ ತಲೆ ಮೇಲೆ ಇಡುವಂತ ತಿಳ್ಕೊಂಡ ಸರ್ವಜ್ಞ ಕವಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾನ. ಅಂತದ್ ನಿಮ್ಮ ಪರಮ ಸೌಭಾಗ್ಯ. ಶ್ರೇಷ್ಠ ಕುಲದಲ್ಲಿ ಶ್ರೇಷ್ಠ ಧರ್ಮದಲ್ಲಿ ಜನ್ಮ ತಗೊಂಡರಿ. ಅಂತ ಧರ್ಮದಾಗ ನಾ ಅಹಿಂಸಾಮಯ ಜೀವನ ತೆಗಿತೀನಿ, ಪರೋಪಕಾರಮಯ ಜೀವನ ತೆಗಿತೀನಿ, ಎಲ್ಲ ಜೀವಿಗಳ ಲೇಸನ್ನ ಬಯಸ್ತೀನಿ. ಈ ಮನುಷ್ಯ ಪರ್ಯಾಯ ಸಾರ್ಥಕ ಮಾಡೋಗೋಸ್ಕರ ನಾ ಪುಣ್ಯ ಕಾರ್ಯ ಮಾಡ್ತೀನಿ, ಸತ್ ಕಾರ್ಯ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಹೊತ್ಕೊಂಡ ನೀವು ಜೀವನ ಸಾಗಿಸಿದ್ರಂದ್ರ, ನಿಮ್ಮ ಪಾಲಿನ ಕರ್ತವ್ಯಗಳನ್ನ ನೀವು ಪಾಲನೆ ಮಾಡ್ರಂದ್ರ ನೀವೆಲ್ಲಾರು ಅಲ್ಪ ಸಮಯದಾಗ ಭಗವಾನ್ ಆಗ್ತೀರಿ. ಹೆಂಗ ಹೇಳ್ತ ಅನೇಕಾಂತ್. ತಾಯಿಯಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಪತ್ನಿಯಾಗಿ ಪತಿ ಸೇವಾ ಮಾಡ್ರಿ, ಸೊಸೆಯಾಗಿ ಅತ್ತಿ ಮಾವನ್ ಸೇವಾ ಮಾಡ್ರಿ, ಭಕ್ತಾಗಿ ಭಗವಂತರ ಭಕ್ತಿ ಮಾಡ್ರಿ, ಶಿಷ್ಯಾಗಿ ಗುರು ಸೇವಾ ಮಾಡ್ರಿ, ರೈತರ ಮಕ್ಕಳಾಗಿ, ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ, ವೈದ್ಯಕೀಯ ಡಾಕ್ಟರ್ ಆಗಿ ನಿಮ್ಮ ಪಾಲಿನ ಎಲ್ಲರೂ ಕರ್ತವ್ಯಗಳನ್ನ ಪಾಲನೆ ಮಾಡ್ರಿ ಅಂದ್ರ ಇದು ಪ್ರಥಮ ಧರ್ಮ. ಇದ್ರ ಜೊತೆಗೆ ದೇಶ ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಬೇಕಂತಕ್ಕಂಥ ಭಾವನೆ ಇಟ್ಕೊಂಡ ಸತ್ತ ಕಾರ್ಯದ ತೊಡಗಿರಂದ್ರ ನಿಶ್ಚಿತ್ ನಮ್ಮ ಕಲ್ಯಾಣ ಆಗ್ತದ. ಎಲ್ಲಾ ಜೀವದ ಕಲ್ಯಾಣ ಆಗಲಿ ಈ ಭಾವನೆ ಇಟ್ಕೊಂಡನು ಉಪದೇಶ ಸಾಧು ಸಂತರು ಕೊಡ್ತಿರ್ತಾರ. ಯಾವಾಗ ಗಿಡದ ಬಡ್ಯಾಕ ಕೂತಾನ ಮೈ ಕೆರ್ಕೋತ್ ಇಷ್ಟು ದುರ್ಗಂಧ ನಾರಾಕತ್ತದ. ಸಮೀಪ ಯಾರಿಲ್ಲ, 3 ದಿವಸ ಹೋತ್, 4 ದಿವಸ ಹೋತ್, 5 ದಿವಸ ಹೋತ್, 7 ದಿವಸ ಹೋತ್, ಹಟ್ಟಿಗೆ ಹಣ್ಣಿಲ್ಲ. ಮಾಮ್ ತ್ರಾಹಿ 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 ಅಂತಾದ್ರಾಗ ಒಬ್ಬ ವಯೋ ವೃದ್ಧ ಸಾಧು ಬರ್ತಾನ. ನೀವು ಬಡ್ಕೊಂಡೇ ಪುಣ್ಯಾತ್ಮ, ಓ ಸಾಧು ಬಾಬಾ, ಏ ಸಾಧು ಬಾಬಾ ನಂಗೆ ಯಾಕೆ ಹಿಂಗಾತು ಅಂತ ಕೇಳಿದಾಗ ಆ ಸಾಧು ಬಾಬಾ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನ. ನಿಮಿತ್ತ ಜ್ಞಾನ ಇತ್ತು, ಓಹೋ ನೀ ಮಾಡಿದ್ದ ಕರ್ಮ ಇದ ಬಹುದಾಗ ಮಾಡಿದ ಕರ್ಮ ಈಗ ಉಣ್ಣಾಕತ್ತಿ. ನೀನು ಒಬ್ಬ ಸಾಧುಗಳಿಗೆ ಯಾನ ಕೊಟ್ಟಿ? ಹೆಂಡಿ. ಆ ಹೆಂಡಿ ಕೊಟ್ಟದ್ದು ಕರ್ಮದ ಫಲ ಇವತ್ತ ದುರ್ಗಂಧಮಯ ಶರೀರ ಪ್ರಾಪ್ತ ಆಗ್ಯದ, ರೋಗ ಉದಯ ಆಗ್ಯದ. ನಂದು ಮುಂದಿನ ಗತಿ ಹೆಂಗ್ರಿ ಹೇಳ್ರಿ?
ಹುಳ ಆಗಾವದಿ. ಎಂತ ಹುಳ ಅಂದ್ರ ನಿಮ್ಗೆ ಗೊತ್ತಾಕೈತಿ. ಎಲ್ಲಿ ಹೊಲಸು ಮಾಡಿರ್ತಾರ ಮಂದಿ, ಅಲ್ಲಿ ಕೆಲವೊಂದು ಹುಳ ಇರ್ತಾವ. ಆ ಕಾಲಾಗ ಉಂಡಿಗತಿ ಮಾಡಿ ಉಳ್ಸ್ಕೋತ ಹೊಂಟಿರ್ತಾವ ಹೊಲಸು ತಗೊಂಡು. ನೋಡ್ರಿ, ಹೊಲಸಾಗ ಹಿಡಿದು ಉಂಡಿ ಮಾಡಿರ್ತಾವು, ಅದನ್ನ ಉಳ್ಸ್ಕೋತ ಹೊಲಸ್ನಾಗ ಇರ್ತಾವ, ಹೊಲಸ ತಿಂತಾವು, ಅದನ್ನ ತಗೊಂಡು ಹೋಗ್ತಾವು. ಅಂತ ಹೊಲಸ್ನಾಗೇನ ಹುಳ ಆಗಿ ಹುಡ್ತಿ ಅಂತೀವಿ. ರಾಜ ಬಡ್ಕೊಂಡ ಪಶ್ಚಾತ್ತಾಪ ಮಾಡ್ಕೊಂಡು ಕೇಳ್ರಿ, ಸಿಕ್ಕಿದ್ರ ಪದದ ಸದುಪಯೋಗ ಮಾಡ್ಕೊಂಡ್ರಿ, ಮುಂದಿನ ಬೋದಾಗ ಎಲ್ಲ ಔದಿತ್ಯಾನ್ಲೆ ಗೊತ್ತಾಕೈತಿ. ಹೌದ್ರಿ, ಹಿಂದಿನ ಬೋದ ನಾ ಇಂಥ ಪರ್ಯಾದಾಗಿದ್ದೆವು, ಬದ್ರಿಗಿರಿ ಹೋಗ್ತಿದ್ವು, ಪ್ರವಚನ ಕೇಳ್ತಿದ್ವು, ಅದೆಲ್ಲ ಪರಿವರ್ತನೆ ಆಗಿದೆ, ಎಲ್ಲ ಧರ್ಮ ಕಾರ್ಯ ಮಾಡಿದೆವು. ಅವು ಗಂಡನ ಕರ್ಮ, ಗಂಡಂದ ಮಕ್ಳ ಕರ್ಮ, ಅವ್ರು ಮಾಡಿದ ಅವ್ರ ಕರ್ಮ. ಈ ಬೋದಾಗ ಯಾವುದೋ ಸಂಬಂಧ ಕುಡಿದೆವು, ನನ್ನ ಆತ್ಮನ ಕಲ್ಯಾಣ ನಾ ಮಾಡ್ಕೋಬೇಕಂತ ಮನಸ್ಸು ಗಚ್ಚಿ ಮಾಡಿ ನಾನು ಪ್ರತ್ಯೇಕ ನಾ ದಾನ ಧರ್ಮ ಮಾಡ್ಕೊಂಡು ಮಸ್ತ್ ಇದ್ನಿ. ಆ ಪುಣ್ಯದ ಪ್ರಭಾವ ಇವತ್ತು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡಾನಿ ಅಂತ ಔದಿತ್ಯಾನ್ಲೆ ನಿಮ್ಮ ಆತ್ಮ ಗೊತ್ತಾಕ. ಮತ್ ಯಾರು ನರಕ ಹೋಗ್ತಿರ್ಲ ಎಟ್ಟು ಗಿನಿಗೆ ಹೇಳ್ದಂಗೆ ಹೇಳ್ರಿ. ಅವ ತ್ರಾಸ್ ತಗೊಂಡ ಪಾಪ ವಾರಕ್ಕೊಮ್ಮೆ ಹೇಳೇ ಹೇಳ್ತಿದ್ರು. ನಮ್ಮ ಟಿವಿಯಾಗು ಫೋನ್ದಾಗೆಲ್ಲ ಬಿಟ್ರು ಕೇಳ್ತಿದ್ವಿ, ಕರೆ ನಮ್ದೇನು ಬಿಡ್ಲಿಲ್ಲ ನಾವ. ಅದಕ್ಕೆ ಇಲ್ಲಿ ಬಂದೀವಿ ನೋಡು, ಏನ್ ಮಾಡೋದ, ಎಲ್ಲ ಪಶ್ಚಾತ್ತಾಪ ಆಗಿ ನರಕದಾಗ ವಿಲಿ ಒದ್ದಾಡ್ಕೋತ ತ್ರಾಸ ಮಾಡ್ಕೋತ ಅವಾಗ ಮಾಡಿ ಏನ್ ಮಾಡೋದತಿ. ಕಳೆದು ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ, ಜೀವನ ವ್ಯರ್ಥ ಆಗಿ ಹೋಗಿ ಕಳ್ಕೊಂಡು ಹುಡುಕಿದ್ದು ವಿಚಾರ ಮಾಡೋದು. ಆ ರಾಜಾಗ ಎಷ್ಟು ಮಾನಸಿಕ ನೋವು ಮಾತು ಗತಿ ಹಂಗಾಯ್ತು ನಂದ. ಇದಕ್ಕೆ ಪರಿಹಾರ ಏನ ಹೇಳ್ರು. ಇನ್ನು 3 ದಿವ್ಸ ನಿಂದ ಆಯುಷ್ಯ ಐತಿ, 3 ದಿವ್ಸ ಬದುಕಾಮದಿವಿ. ಅಟ್ರ ಒಳಗೆ ನೀ ಪರಮಾತ್ಮನ ಧ್ಯಾನ ಮಾಡು, ಎಲ್ಲ ತ್ಯಾಗ ಮಾಡಿ. ನಿನಗಂತೂ ಏನು ಸಿಗ್ತಾ ಇಲ್ಲ, ಎಲ್ಲ ತ್ಯಾಗ ಮಾಡು. ಶರೀರ ನಶ್ವರತೆನು, ಆತ್ಮ ಈಶ್ವರದಾನನು. ನಿಂದ ಆತ್ಮ ತೊಡಗು, ಚಿಂತನದ ತೊಡಗು. ಆ ಹೊಳೆದ ಪರ್ಯಾಯದಿಂದ ನೀ ಮುಕ್ತಾಗಿ ಮತ್ತೆ ಚಲೋ ಗತಿ ಸಿಗಬೇಕಾರೆ ಈ ಪರ್ಯಾಯ ಮಾಡಂತ ಹೇಳಿದಾಗ ಪಶ್ಚಾತ್ತಾಪ ಪಡ್ಕೊಂಡ ಮಂತ್ರ ಕೊಟ್ಟರು. ಮಂತ್ರ ಅನ್ಕೋತ ಕೂತ ಆತರ ಧ್ಯಾನ ತ್ರಾಸಿತ್ತು. ವೇದನಾದಾಗ ಮಂತ್ರ ಅಣ್ಣಾಕು ಭಾವ ಆಗವತ್ತು. ಅಂತಾದ್ರಾಗ ಅಶುಭ ಕರ್ಮ ಹೆಂಗೆ ಉದಯಕ್ಕೆ ಬರ್ತೈತಿ ನೋಡ್ರಿ. ಹಂಗ ಯಾವ ಪ್ರಕಾರ ಅಂತಾರ ಶಾಸ್ತ್ರದಾಗ, ಒಂದು ಕಡೆ ಹುಲಿ, ಒಂದು ಕಡೆ ಚಿರ್ತಿ, ನಡುಕುತ್ತಾನು. 3 ದಿವ್ಸ ನಾನು ಅವಿಕರ್ಮತೆ ತಿಳಿಯಾರ ಸಾಧುಗಳ ಕರೆ ಪ್ರಾಣಿಗಳು ಈಗ ಬಂದು ನಾ ಸಾಯ್ತನು, ಯಾರಾದ್ರೂ ಕಾಪಾಡಿ ಅಂತ ಕೂಗ್ತಾನ. ಪ್ರಾಣಿಗಳು ಸಂಬ್ ಬರ್ತಾವ, ನೋಡ್ತಾವ, ಅಲ್ಲಿ ಹೋಗ್ತಾವ. ಇಂಥ ಪಾಪಿನ ತಿಂದ್ರೆ ಆ ಸಂಸ್ಕಾರ ನಮಗಾದಿತ್ತು. ಆ ಪಾಪಿನ ತಿನ್ನಬಾರ್ದತ್ತ ಕ್ರೂರ ಮಗ ಸಹಿತ ಬಿಟ್ಟು ಹೋಗ್ತಾವ. ವಿಚಾರ ಮಾಡಿ. ಅದಕ್ಕೆ ಸತ್ ನಂತರ ಹೆಣ ಮುಟ್ರ 3 ದಿವ್ಸ ಜಾಕ ಮಾಡ್ತಾರ. ಐಂತ ಬಸ್ತಿಗೆ ಆಹಾರ ಕೊಡಾಕೆಲ್ಲ ಶುದ್ಧ ಆದಿವ್ ನಾವು. ಹೆಣ ಮುಟ್ರ ಐಂತ ಅನ್ಕತಕ್ಕ ನಿಮ್ಗೆ ಸುದ್ದಿ ಇಲ್ಲ ಆಹಾರ ಕೊಡಾಕ, ಹೆಣ ಮುಟ್ರ. ಅದಕ್ಕೆ ಸತ್ ನಂತರ ಹೆಣ ಮುಟ್ಟೋದಕ್ಕಿಂತ ಇದ್ದಾಗ ನಾವು ಆತ್ಮನ ಕಲ್ಯಾಣ ಮಾಡಾಕ ಪುರುಷಾರ್ಥ ಮಾಡ್ರಿ, ಸತ್ಕಾರ ಮಾಡ್ರಿ, ಕಿವ್ಯಾ ನಮೋಕಾರ ಮಂತ್ರ ಹೇಳ್ರಿ. ಕೊನೆ ಕ್ಷಣಕ್ಕೆ 1 ಚಮಚೆ ಬಾಯಾಗ ನೀರು ಹಾಕಿ ಆ ಜೀವದ ಕಲ್ಯಾಣ ಬಯಸ್ರಿ. ನಿಶ್ಚಿತ್ ನಮ್ಮ ಕಲ್ಯಾಣ ಆಗ್ತದೆ. ಜೈ ಬಿಲೋ ಅಹಿಂಸಾ ಪರಮೋ ಧರ್ಮ ಕಿ ರತ್ನ.